ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿರಿಕೇಶವ ಕಸ್ತೂರಿ ಕನ್ನಡ ಚಾನಲ್. ನಾನು ಸಿರಿಕೇಶವ. ಇವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ನನ್ನ ಹತ್ರ ಎಷ್ಟು ಸೀರೆಗಳಿದೆ ಅಂತ ನಾನು ತೋರಿಸ್ತೀನಿ ಇವತ್ತು. ಅಂದ್ರೆ ಎಲ್ಲ ಅಲ್ಲ, ಒಂದಷ್ಟು ನನ್ನ ಹತ್ರ ಯಾವ್ಯಾವುದು ಈ ಸಿಲ್ಕ್ ಸ್ಯಾರಿಗಳಿದೆ ಅಥವಾ ಬನಾರಸ್ ಎಷ್ಟಿದೆ ಅಂತ ನಾನು ಇವತ್ತು ತೋರಿಸ್ತಿದ್ದೀನಿ. ಹಂಗಂತ ತುಂಬಾ ಕಲೆಕ್ಷನ್ ಅಂತ ಮಾಡಿಲ್ಲ, ನನಗೆ ಎಷ್ಟು ಬೇಕೋ ಅಷ್ಟನ್ನ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ತೋರಿಸ್ತೀನಿ ಸೀರೆಗಳನ್ನ. ಇದು ಕ್ರೇಪ್ ಸಿಲ್ಕ್, ಮೈಸೂರು ಸಿಲ್ಕಲ್ಲಿ ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಆ ಥರ ಸಿಲ್ಕ್ ಬಟ್ಟೆ. ಇದು ಗ್ರೇ ಮತ್ತು ಬ್ಲೂ ಮಿಕ್ಸೆಡ್ ಇರುತ್ತಲ್ಲ ಆ ಥರ. ಮತ್ತು ಇದು ಪರ್ಪಲ್ ಬಾರ್ಡರ್ ಬಂದಿದೆ. ತುಂಬ ಲೈಟ್ ವೆಯ್ಟ್ ಸ್ಯಾರಿ, ಚೆನ್ನಾಗಿದೆ. ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ತುಂಬ ವೆಯ್ಟ್ಲೆಸ್ ಇರೋದ್ರಿಂದ ನಮಗೆ ವೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದಕ್ಕೆ ನಾನು ಈ ಥರ ಬ್ಲೌಸನ್ನ ಸ್ಟಿಚ್ ಮಾಡಿದ್ದೀನಿ. ನಾನೇ ಮಾಡ್ಕೊಳ್ಳೋದ್ರಿಂದ ಇದು ಮಿಷನ್ ವರ್ಕ್ ಮಾಡಿಸಿದ್ದೀನಿ. ಈ ಥರ ಮಿಷನ್ ವರ್ಕ್ ಮಾಡಿ ಸ್ಲೀವ್ಗೆ ಈ ಥರ ಬಂದಿದೆ. ನಾನಿದು ಹ್ಯಾಂಡ್ ವರ್ಕ್ ಅಂತ ಕೊಟ್ಟಿದ್ದು, ಅವ್ರು ಕನ್ಫ್ಯೂಸ್ ಮಾಡಿಕೊಂಡು ನನಗೆ 2 ಟೈಮ್ಸ್ ಕೂಡ ಅದೇ ಥರ 2-3 ಸಲ ಕೂಡ ಅದೇ ಥರ ನನಗೆ ಮಿಷನ್ ವರ್ಕಲ್ಲೇ ಮಾಡಿಕೊಟ್ಬಿಟ್ಟಿದ್ದಾರೆ. ಹ್ಯಾಂಡ್ ವರ್ಕ್ ಹೇಳಿದೆ, ಬಟ್ ಇದು ಮಿಷನ್ ವರ್ಕ್ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಒಟ್ಟಿನಲ್ಲಿ ಹಾಕಿದಾಗ. ಇದೊಂದು ಬನಾರಸ್ ಸ್ಯಾರಿ, ಗ್ರೇ ಮತ್ತು ಪಿಂಕ್ ಕಾಂಬಿನೇಷನ್ ಅಲ್ಲಿ ಇದೆ. ಇದು ಅಷ್ಟೇ, ಇದು ತಗೊಂಡಿರೋ ಸುಮಾರು 2-3 ವರ್ಷನೇ ಆಗೋಯ್ತು. ಇದು ಗೌರಿ ಹಬ್ಬಕ್ಕೆ ನಮ್ಮ ಅಣ್ಣ ಕೊಡಿಸಿದ್ದು. ಅದೇ ನಮ್ಮ ಬೆಂಗಳೂರಲ್ಲಿ ಇದ್ದಾರಲ್ಲ ಆ ಅಣ್ಣ ಇದನ್ನ ಗೌರಿ ಹಬ್ಬಕ್ಕೆ ಅಂತ ಕೊಡಿಸಿದ್ದು. ಇದು ಇವಾಗ ಎಷ್ಟನೇ ವರ್ಷದ್ದು, 3ನೇ ವರ್ಷದ ಗೌರಿ ಆಗಿದೆ. ಹಾಗೆ ಇದಕ್ಕೆ ನಾನು ಸಿಂಪಲ್ ಆಗಿ ಒಂದು ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ವಿ ನೆಕ್ ಹಾಕಿ ಹೀಗೆ ಸ್ವಲ್ಪ ಬಫ್ ಇಟ್ಟಿದ್ದೀನಿ. ಚಿಕ್ಕ ಸ್ಲೀವ್ ಮಾಡಿ ಬಫ್ ಹಾಕಿದ್ದೀನಿ. ಇದು ಅಷ್ಟೇ, ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಇದು ಯಾವುದೋ ಒಂದು ವಿಡಿಯೋದಲ್ಲಿ ನಾನು ಹಾಕಿರೋದ್ರಲ್ಲಿ ನಾನು ಇದನ್ನ ವೇರ್ ಮಾಡಿದ್ದೀನಿ ಕೂಡ. ಹಾಗೆ ನೋಡಿ, ಇದೊಂದು ಇವಾಗ ಏನು ಇದು ಹೇಳ್ತಾರೆ ಅಂದರೆ, ಇವಾಗ ಬಂದ ಟಿಶ್ಯೂ ಸೀರೆ. ಇದು ಟಿಶ್ಯೂ ರೇಷ್ಮೆ. ಇದಕ್ಕೆ ನೋಡಿ ದೊಡ್ಡ ಬಾರ್ಡರ್ ಇದೆ. ನಾನು ಈ ಬಾರ್ಡರ್ ಇಷ್ಟ ಆಗಿದ್ದಕ್ಕೆ ತಗೊಂಡೆ. ಇದು ಒಂಥರ ಏನು ಕಲರ್ ಅಂತ ಅಂದರೆ, ಇದು ಗ್ರೀನ್ ಇದೆ. ಮತ್ತು ಸ್ವಲ್ಪ ಇದು ಶೈನಿಂಗ್ ಇರೋದ್ರಿಂದ, ಟಿಶ್ಯೂ ಇರೋದ್ರಿಂದ ಇದು ಕಲರ್ ಮಿಕ್ಸೆಡ್ ಕಲರ್ ಇದೆ. ಬಟ್ ಇದು ಉಟ್ಟಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ರೇ ಮತ್ತು ಮೆಜಂತಾ ಮತ್ತು ಗ್ರೀನ್ ಎಲ್ಲ ಮಿಕ್ಸೆಡಲ್ಲಿ ಇದೆ. ಟಿಶ್ಯೂ ಸೀರೆ ಇರೋದ್ರಿಂದ ಇದು ತುಂಬ ಬಾರ್ಡರ್ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ದೊಡ್ಡ ಬಾರ್ಡರ್ ಇದೆ, ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನಾನೇ ಕುಚ್ಚನ್ನ ಹಾಕಿರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಕುಚ್ಚು ಅಂತ. ಈ ಥರ ಗ್ರ್ಯಾಂಡಾಗಿ ಕುಚ್ಚು ಹಾಕಿದಾಗ ಸೀರೆಗೆ ಒಂದು ಹೊಸ ಲುಕ್ ಬರುತ್ತೆ. ನೀವು ಕುಚ್ಚು ಹಾಕಿ ರೆಡಿ ಮಾಡಿದ್ರೆ ಸೀರೆಗೆ ಒಂದು ಹೊಸ ಲುಕ್ ಕೊಡುತ್ತೆ ಸೀರೆ. ನೋಡಿ ಚೆನ್ನಾಗಿದೆ ಅಲ್ಲ. ಇವಾಗ ಇದಕ್ಕೆ ನಾನೇ ಸ್ಟಿಚ್ ಮಾಡಿರೋಂಥ ಬ್ಲೌಸು. ನಾನೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಾನು ತುಂಬ ಡಿಸೈನ್ ಅಂತ ಹೋಗಲ್ಲ, ಏಕೆಂದರೆ ನನಗೆ ತುಂಬ ಡಿಸೈನ್ ಇಷ್ಟ ಆಗಲ್ಲ. ಬಟ್ ಸಿಂಪಲ್ ಆಗಿನೇ ನಾನು ಯಾವತ್ತೂ ಸಿಂಪಲ್ ಆಗಿನೇ ಬ್ಲೌಸ್ಗಳನ್ನ ಡಿಸೈನ್ ಮಾಡ್ಕೋತೀನಿ ಅಷ್ಟೇ. ಇದಕ್ಕೆ ನಾನು ಮಿಷನ್ ವರ್ಕ್ ಮಾಡಿಸಿದ್ದೀನಿ. ನೋಡಿ ಮಿಷನ್ ವರ್ಕ್ ಮಾಡಿದ್ದೀನಿ, ಮತ್ತು ಹೀಗೆ ಹಾಕೊಂಡಿದ್ದೀನಿ, ನಾನೇ ಹಾಕೊಂಡಿರೋದು. ಇದಕ್ಕೆ ಅಂತ ಇದು ಡಿಸೈನ್ ತುಂಬ ಎದ್ದು ಕಾಣಲ್ಲ, ಬಟ್ ಲೈಟಾಗಿ ಕಾಣಿಸುತ್ತೆ. ಬಟ್ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಇದು ಅಷ್ಟೇ ನೋಡಿ, ಈ ಥರ ಲೀಫ್ ಡಿಸೈನ್ ಮಾಡಿದ್ದಾರೆ ಸ್ಲೀವ್ಗೆ. ಎಂಬ್ರಾಯ್ಡ್ರಿ ಮಾತ್ರ ನಾನು ಮಿಷನ್ ಎಂಬ್ರಾಯ್ಡ್ರಿ ಮಾತ್ರ ನಾನು ಹೊರಗಡೆ ಕೊಡ್ತೀನಿ. ಸ್ಟಿಚಿಂಗ್ ಎಲ್ಲ ನಾನೇ ಮಾಡ್ಕೋತೀನಿ. ಇದು ಬನಾರಸ್ ಸ್ಯಾರಿ. ಇದು ನಮ್ಮ ಮನೇಲೆ ಒಂದು ಸಿಂಪಲ್ ಫಂಕ್ಷನ್ಗೆ ಅಂತ ತೊಗೊಂಡಿದ್ದೆ ನಾನು. ಇದಕ್ಕೆ ಬ್ಲೌಸ್ ಬಂದು ಬ್ಲೂ ಕಲರ್ ಇತ್ತು. ಬಟ್ ಬ್ಲೂ ಕಲರ್ ಅದು ಸ್ಟಿಚ್ ಮಾಡಿದ್ರೆ ಯಾಕೋ ಅದು ನನಗೆ ಸರಿ ಅನ್ನಿಸ್ತಿಲ್ಲ. ನಾನೇ ಸ್ಟಿಚ್ ಮಾಡಿಕೊಂಡೆ. ನೋಡಿ ಇದಕ್ಕೂ ಅಷ್ಟೇ ಸಿಂಪಲ್ ಆಗಿ ಬ್ಲೂ ಕಲರ್ ಪಲ್ಲು ಬಂದಿದೆ. ತುಂಬ ಗ್ರ್ಯಾಂಡ್ ಆಗಿದೆ ಸೀರೆ, ಬಟ್ ಉಟ್ಕೊಂಡಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇದಕ್ಕೆ ನಾನು ಬ್ಲೂ ಕಲರ್ ಹಾಕಿದ್ರೆ ಅಷ್ಟು ನನಗೆ ಸರಿ ಚೆನ್ನಾಗಿ ಕಾಣಲಿಲ್ಲ ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ಆರೆಂಜ್ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡೆ. ಈಗ ಆ ಬ್ಲೌಸ್ನ ತೋರಿಸ್ತೀನಿ. ಹಾಗೆ ನಾನೇ ಕುಚ್ಚು ಹಾಕೋದ್ರಿಂದ ಎಲ್ಲ ಸೀರೆಗೂ ಸ್ವಲ್ಪ ಗ್ರ್ಯಾಂಡಾಗಿ ಕುಚ್ಚು ಹಾಕೋತೀನಿ. ಇದಕ್ಕೆ ಬೇಬಿ ಕುಚ್ಚು ಹಾಕಿ ಅದ್ರ ಮಧ್ಯೆ ಒಂದೊಂದು ಬೀಡ್ಸ್ ಹಾಕಿದೆ ಅಷ್ಟೇ. ತುಂಬ ಅಂದರೆ ಸೀರೆ ಹೆವಿ ಇದ್ದರೆ ಕುಚ್ಚನ್ನ ಹೆವಿ ಹಾಕಬಾರ್ದು, ಅದು ಲುಕ್ ಜಾಸ್ತಿ ಬರಲ್ಲ. ನೀವು ಸೀರೆ ಸ್ವಲ್ಪ ಲೈಟ್ ವೆಯ್ಟ್ ಇದ್ದಷ್ಟು ಕುಚ್ಚು ಹಾಕಿದಾಗ ಚೆನ್ನಾಗಿ ಬರುತ್ತೆ. ನಾನು ಈ ಬ್ಲೌಸ್ನ ಏನು ಮಾಡಿದೆ ಅಂದರೆ, ಅದು ಆರೆಂಜ್ ಕಲರ್ ಮಾಡಿದೆ ಅಲ್ವಾ, ಆರೆಂಜ್ ಮತ್ತು ಬ್ಲೂ ಇರೋದನ್ನ ಈ ಥರ ಸ್ಲೀವ್ಗೆ ಹಾಕಿ ಪ್ಲೈನ್ ಬ್ಲೌಸ್ ಬರೋ ಥರ ಈ ಥರ ಸಿಂಪಲ್ಲಾಗೆ, ಅದು ತುಂಬ ಗ್ರ್ಯಾಂಡ್ ಇರೋದ್ರಿಂದ ಸೀರೆ ಇದು ಗ್ರ್ಯಾಂಡ್ ಇರೋದ್ರಿಂದ ಇದ್ರ ಮೇಲೆ ಸಿಂಪಲ್ಲಾಗಿ ಹಾಕಬೇಕು ಅಂದ್ಬಿಟ್ಟು ಸ್ಲೀವಿಗೆ ಮಾತ್ರ ನಾನು ಈ ಥರ
ಇರೋದನ್ನ ಇದು ಬ್ಲೌಸ್ ಪೀಸಲ್ಲೇ ಇತ್ತು. ಈ ಥರ ಬ್ಲೌಸ್ ಪೀಸ್ನ ನಾನು ತೆಗೆದು ಇದಕ್ಕೆ ಮ್ಯಾಚ್ ಮಾಡಿದೆ. ಹಾಗೆ ಇದು ನೋಡಿ, ಇದು ನನಗೆ 2ನೇ ವರ್ಷದ ಗೌರಿ ಹಬ್ಬದಲ್ಲಿ ನಮ್ಮ ಅಣ್ಣನೇ ತೆಕ್ಕೊಟ್ಟಿದ್ದು. ಇದು ಪ್ರತಿ ಹಬ್ಬಕ್ಕೂ ತರ್ತಾರಲ್ಲ, ಅದರಲ್ಲಿ ನನಗೆ ಇದು ನಮ್ಮ ಅಣ್ಣನೇ ತೆಕ್ಕೊಟ್ಟಿದ್ದು. ಇದು ತೆಗೆದು ಸುಮಾರು ಒಂದು 5 ರಿಂದ 6 ವರ್ಷ ಆಗಿರ್ಬೋದು. ಈ ಸೀರೆನ ನನಗೆ ತಗೊಟ್ಟಿವರು. ನೋಡಿ, ಇದು ಪ್ಯಾರೆಟ್ ಗ್ರೀನ್ ಸ್ಯಾರಿ, ಪಿಂಕ್ ಬಾರ್ಡರು. ಇದಂತೂ ತುಂಬ ಇಷ್ಟವಾದಂತಹ ಸೀರೆ ನನಗೆ. ಏಕೆಂದರೆ ಇದು ತುಂಬ ವೆಯ್ಟು ಇಲ್ಲ, ತುಂಬ ಲೈಟ್ ವೆಯ್ಟ್ ಅಂತಲೂ ಇಲ್ಲ, ತುಂಬ ಭಾರ ಅಂತಲೂ ಇಲ್ಲ. ಒಂಥರ ಸಿಂಪಲ್ ಆಗಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಉಟ್ಟಾಗ. ಪ್ಯಾರೆಟ್ ಗ್ರೀನ್ ಅಷ್ಟಲ್ವಾ, ಈ ಗ್ರೀನ್ ಮೇಲೆ ಹಾಕಿದ್ರೆ ಸೀರೆ ಚೆನ್ನಾಗಿರುತ್ತೆ. ಮತ್ತು ನಾನು ಅವಾಗ ನೋಡಿ, ಇದು ಈಗ ಒಂದು 7-8 ವರ್ಷದ ಹಿಂದೆ ಕಲ್ತು ಬಿಟ್ಬಿಟ್ಟಿದೆ. ಆಮೇಲೆ ಮತ್ತೆ ಈ ಥರ ಕುಚ್ಚನ್ನ ನಾನು ಆವಾಗ ಟ್ರೈ ಮಾಡಿದ್ದು. ಇದನ್ನು ಇಷ್ಟೊಂದು ಡಿಸೈನನ್ನು ನಾನು ನೋಡಿ, ಇದು ಪ್ಯಾರೆಟ್ ಗ್ರೀನ್ ಪಿಂಕ್ ಸ್ಯಾರಿ, ಮತ್ತು ಇದಕ್ಕೆ ಪಿಂಕ್ ಬಂದಿತ್ತಲ್ವ, ಇದಕ್ಕೆ ಗ್ರೀನ್ ಮತ್ತು ಪಿಂಕಲ್ಲಿ ನಾನು ಕಾಂಬಿನೇಷನ್ ಮಾಡಿ ಕುಚ್ಚುಗಳನ್ನ ಹಾಕ್ಕೊಂಡೆ. ಇದು ಕ್ರೋಶಾ ಕುಚ್ಚು. ಇದಕ್ಕೆ ನಾನು ಬ್ಲೌಸ್ನ ಯಾವುದೇ ರೀತಿ ವರ್ಕ್ ಮಾಡಿಲ್ಲ, ಬಟ್ ನಾನೇ ಸಿಂಪಲ್ಲಾಗಿ ಒಂದು ಡಿಸೈನ್ ಹಾಕ್ಕೊಂಡಿದ್ದೆ. ನಂಗೆ ತುಂಬ ಡಿಸೈನ್ ಇಷ್ಟ ಆಗಲ್ಲ, ಬಟ್ ನಾನು ಇದನ್ನ ಸಿಂಪಲ್ಲಾಗಿ ಹೀಗೆ ಡಿಸೈನ್ ಹಾಕ್ಕೊಂಡು ಆವಾಗ ಸ್ಟಿಚ್ ಮಾಡ್ಕೊಂಡಿದ್ದೆ ನಾನೇ. ನೋಡಿ, ಈ ಥರ ಇದು ಹಾಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಒಳ್ಳೆ ಫೈನ್ ಲುಕ್ ಕೊಡುತ್ತೆ. ಇದು ಮರೂನ್ ಕಲರ್ ಸ್ಯಾರಿ. ಇದು ಯಾವ ಸ್ಯಾರಿ ಅಂತಂದರೆ ನನ್ನ ಮದುವೆದು. ಇದು 19 ವರ್ಷ ಆಗಿದೆ ನನ್ನ ಮದುವೆ ಆಗಿ. 19ನೇ ವರ್ಷ ರನ್ನಿಂಗ್ ಇದೆ, 18 ಕಂಪ್ಲೀಟ್ ಆಗಿ ಆವಾಗ ತಗೊಂಡಿರೋಂತಹ ಪ್ಯೂರ್ ರೇಷ್ಮೆ ಸೀರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ನಾನು ಹುಟ್ಟಿರೋದು 1-2 ರಿಂದ 3 ಸಲ ಹಾಕೊಂಡಿರ್ಬೋದು ಅಷ್ಟೇ. ಬಟ್ ಇದಕ್ಕೆ ಆವಾಗ ತುಂಬ ಸಣ್ಣ ಇದ್ದೆ. ಇವಾಗ ಬ್ಲೌಸ್ ಅಂತೂ ಆಗಲ್ಲ. ಆ ಬ್ಲೌಸ್ ಆಗಲ್ಲ ಅಂತಲೇ ಇವಾಗ ಇನ್ನೂ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಯಾವಾಗಲೂ ನಾನು ಹಾಕಿಲ್ಲ. ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಸೀರೆ. ಇದು ಫುಲ್ ಪಲ್ಲು. ಇದಕ್ಕಿನ್ನೂ ಕುಚ್ಚೇ ಹಾಕಿಲ್ಲ ನಾನು. ಅವಾಗೆಲ್ಲ ಕುಚ್ಚು ಇರಲೇ ಇಲ್ಲ ಬಿಡಿ, ಅವಾಗೆಲ್ಲ ಬೇಬಿ ಕುಚ್ಚಿತ್ತೇನೋ. ಬಟ್ ಅವಾಗ ಜೇನುಗೂಡಿತ್ತು. ಜೇನುಗೂಡು ನನ್ನ ಮದುವೆದ್ರಲ್ಲಿ ಹಾಕ್ತಿದ್ವಿ. ಬಟ್ ಇವಾಗ ಇದಕ್ಕೆ ಹಾಕ್ಸಿರ್ಲಿಲ್ಲ. ನಾನು ನಮ್ಮೂರಲ್ಲಿ ಏನು ಹಾಕ್ಸಿರ್ಲಿಲ್ಲ, ಬಟ್ ಇದಕ್ಕೆ ಕುಚ್ಚಿರಲಿಲ್ಲ. ಹಿಂಗೆ ಇತ್ತು, ಜಿಗ್ಜಾಗ್ ಮಾಡಿ ಫಾಲ್ ಹಾಕಿ ಹಾಗೆ ನಾನು ಸೀರೆನ ಇದನ್ನು ಉಟ್ಕೊಂಡಿದ್ದೆ. ಬಟ್ ಇದು ಫುಲ್ ಮೆರೂನ್ ಕಲರ್. ನೋಡಿ, ಈ ಥರ ಫ್ಲವರ್ ಬಂದಿದೆ ಮಧ್ಯ ಫುಲ್ ಲೈನ್ ಪೂರ್ತಿ ಈ ಥರ ಇದೆ. ಇದಂತೂ ನನಗೆ ತುಂಬ ಇಷ್ಟವಾದ ಸೀರೆ. ಇದು 1-2 ರಿಂದ 3 ಸಲ ಹುಟ್ಟಿರ್ಬೋದು, ಬಟ್ ಯಾವಾಗಲಾದ್ರೂ ಉಟ್ಕೋಬೇಕು ಅಂತ ಇದ್ರ ಮೇಲೆ ಆಸೆ ಇದೆ. ನೋಡೋಣ, ವರ್ಕ್ ಮಾಡಿ ಉಟ್ಕೊಳ್ಳೋಣ. ಇದಕ್ಕೆ ನಾನು ಸೀರೆ ಆವಾಗ ತುಂಬ ಸಣ್ಣ ಇದೆಯಲ್ಲ ಬ್ಲೌಸ್ಗೆ, ಅದಕ್ಕೆ ಆ ಬ್ಲೌಸ್ ತೆಗೆದ್ಬಿಟ್ಟು ಅದೇ ಕಲರಲ್ಲಿ ನಾನು ಮ್ಯಾಚಿಂಗಲ್ಲಿ ತೊಗೊಂಡು ಬಂದು ಬ್ಲೌಸ್ನ ಅದಕ್ಕೆ ಅದು ಬ್ಲೌಸಲ್ಲಿ ಇತ್ತಲ್ಲ ಅದೇ ಬಾರ್ಡರ್ನ ಇದಕ್ಕೆ ಚಿಕ್ಕದಾಗಿ ಈ ಥರ ಕೊಟ್ಕೊಂಡು ಒಂದು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಫಂಕ್ಷನ್ಗೆ ನೋಡೋಣ, ಯಾವ್ದಾದ್ರು ಫಂಕ್ಷನ್ಗೆ ಉಟ್ಕೊಡ್ತೀನಿ. ನೋಡಿ, ಇದು ನವಿ ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನ್ ಇರೋಂತಹ ಸ್ಯಾರಿ. ಇದು ಅಷ್ಟೇ ಫುಲ್ ಪಿಕಾಕ್ ಡಿಸೈನ್ ಇದೆ. ಪಿಕಾಕ್ ಡಿಸೈನ್ ಅಂದರೆ ಫುಲ್ ಸೀರೆ ಪೂರ್ತಿ ಲೈನು ಇದೇ ಥರ ಬಂದಿದೆ. ಇದಂತೂ ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡ್ ಸ್ಯಾರಿ ಇದು. ಇದು ನನ್ನ ಮಗಳಿಗೆ ಅಂತ ತಂದಿದ್ದು, ಬಟ್ ನನ್ನ ಮಗಳೇನು ಹಾಕೊಳ್ಳಲ್ಲ, ಇನ್ನು ಚಿಕ್ಕವಳು, ನಾನೇ ಹಾಕೋತೀನಿ. ಅಂದರೆ ಇದನ್ನು ಅಷ್ಟೇ ನಾನು ಒಂದೇ ಸಲ ವೇರ್ ಮಾಡಿರೋದು. ಇದಕ್ಕೆ ನಾನು ನೋಡಿ, ಇಲ್ಲಿ ಈ ಥರ ಬೇಬಿ ಕುಚ್ಚು ಚಿಕ್ಕದಾಗಿ ನಾನೇ ಹಾಕಿರೋವಂಥದ್ದು. ಸ್ಮಾಲ್ ಬೇಬಿ ಕುಚ್ಚು ಒಂದಷ್ಟು ಪೋಣಿಸ್ದಂಗೆ ಹಾಕಿದ್ದೀನಿ ನಾನು. ಏನಕ್ಕೆ ಅಂದರೆ ತುಂಬ ಇದು ಬೇಬಿ ಕುಚ್ಚನ್ನ ಏನಕ್ಕೆ ಹಾಕಿದ್ದೀನಿ ಈ ಸೀರೆಗೆ ಅಂತಂದರೆ, ನಾವು ತುಂಬ ವರ್ಕ್ ಅಂತಂದರೆ ಹ್ಯಾಂಡಲ್ಲಿ ನಾವು ಕ್ರೋಶ ಹಾಕಬೇಕಾದ್ರೆ ಅದು ಬೀಡ್ಸ್ ಇರುತ್ತಲ್ಲ, ಅದು ಕಪ್ಪಾಗುತ್ತೆ. ತುಂಬ ದಿನ ಮಡ್ಚಿ ಇಟ್ಟಾಗ ಕಪ್ಪಾಗುತ್ತೆ, ಅದು ಸೀರೆಗೆ ಬರುತ್ತೆ. ಅದರಿಂದ ಯಾವತ್ತೂ ಅಷ್ಟೇ ತುಂಬ ಗ್ರ್ಯಾಂಡ್ ಸ್ಯಾರಿಗಳಿಗೆ ತುಂಬ ಜಾಸ್ತಿ ನಾವು ದುಡ್ಡು ಕೊಟ್ಟು ಸ್ಯಾರಿ ತಗೊಂಡಾಗ ಅದು ಈ ಥರ ಆಗುತ್ತೆ ಬೀಡ್ಸಿಂದ ಅಂದಾಗ ಬೀಡ್ಸ್ನ ಹಾಕಬಾರ್ದು. ಬೀಡ್ಸ್ ಹಾಕ್ದೇ ಬರೀ ಥ್ರೆಡ್ಡಲ್ಲಿ ಈ ಥರ ನಾವು ಕುಚ್ಚುಗಳನ್ನ ಬೇಬಿ ಕುಚ್ಚನ್ನ ಹಾಕೋದ್ರಿಂದ ಸೀರೆಗೆ ಲುಕ್ಕು ಬರುತ್ತೆ. ಮತ್ತು ಸ್ವಲ್ಪ ಲುಕ್ ಕಡಿಮೆ ಆದ್ರೂ ಸೀರೆಗೆ ಏನೂ ಎಫೆಕ್ಟ್ ಆಗಲ್ಲ. ಇಲ್ಲ ನೋಡಿ ಹೇಗಿದೆ ಅಂತ. ನವಿ ಬ್ಲೂ ಮತ್ತು ಇದು ಸೆರಗ್ ಬಂದಿದೆ ಪಿಂಕು. ಫುಲ್ ತುಂಬ ಗ್ರ್ಯಾಂಡ್ ಸೀರೆ. ತುಂಬ ಸೀರೆ ಎಲ್ಲ ಇದೇ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಬ್ಲೌಸ್ನ ಹೀಗೆ ಸ್ಟಿಚ್ ಮಾಡಿಸಿದ್ದೀನಿ. ಇದು ಕೂಡ ಮಿಷನ್ ವರ್ಕ್ ಮಾಡಿಸಿದ್ದೀನಿ. ಹಾಗೆ ನೋಡಿ ಎಲ್ಲ ಒಂದೇ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಇದು ಅಷ್ಟೇ ಈ ಥರ ಬಂದಿದೆ. ಬ್ಯಾಕ್ ಡಿಸೈನ್ ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ. ಈ ಥರ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ಗೆ.
ನೋಡಿ, ಇದು ಪಿಂಕ್ ಸೀರೆಗೆ ನಾವಿ ಬ್ಲೂ ಬಾರ್ಡರ್ ಇದೆ. ಇದು ಆರೆಂಜ್ ಕಲರ್ ಸ್ಯಾರಿ, ಅದಕ್ಕೆ ಪ್ಯಾರೆಟ್ ಗ್ರೀನ್ ಬಾರ್ಡರ್ ಬಂದಿದೆ. ಆರೆಂಜ್ ಕಲರ್ ಸ್ಯಾರಿಗೆ ಪ್ಯಾರೆಟ್ ಗ್ರೀನ್ ಬಾರ್ಡರ್ ಬಂದಿದೆ ನೋಡಿ. ಪ್ಯಾರೆಟ್ ಗ್ರೀನ್ ಅಲ್ಲಿ ನಿಮಗೆ ಮತ್ತೆ ಆರೆಂಜ್ ಕಲರ್ ಅಲ್ಲಿ ಗ್ರೀನ್ ಮಿಕ್ಸ್, ಡಾರ್ಕ್ ಗ್ರೀನ್ ಅಲ್ಲಿ ಮಿಕ್ಸ್ ಆಗಿ ಪಲ್ಲು ಬಂದಿದೆ. ಇದು ಯಾವಾಗ ತಗೊಂಡಿದ್ದು ಅಂದ್ರೆ ನನ್ನ ಸೀಮಂತದಲ್ಲಿ. ನನ್ನ ಮಗಳಿಗೆ ಇವಾಗ 16 ವರ್ಷ ಕಂಪ್ಲೀಟ್ ಆಗಿದೆ. ಅವಾಗ ನನ್ನ ಫಸ್ಟ್ ಸೀಮಂತದಲ್ಲಿ ತಗೊಂಡಂತಹ ಸ್ಯಾರಿ ಇದು. ಗ್ರೀನ್ ಬೇಕು ಅಂದ್ರು, ಬಟ್ ಆರೆಂಜ್ ಕಲರ್ ತಗೊಂಡೆ. ಗ್ರೀನ್ ಸ್ಯಾರಿ ಇತ್ತು ಅವಾಗ ನನ್ನ ಹತ್ರ, ಅದಕ್ಕೆ ಆರೆಂಜ್ ಕಲರ್ ತಗೊಂಡೆ. ಆರೆಂಜ್ ಕಲರ್ಗೆ ಗ್ರೀನ್ ಸ್ವಲ್ಪ ಇರಲೇಬೇಕು ಸೀಮಂತ ಸ್ಯಾರಿಗೆ ಅಂತ ಅನ್ನೋದಕ್ಕೆ ಗ್ರೀನ್ ಬಾರ್ಡರ್ ಅಲ್ಲಿ ತಂದಿದ್ರು ನಮ್ಮ ಮನೆಯವ್ರು. ಹಾಗೆ ಈ ಬಾರ್ಡರ್ ಗ್ರೀನ್ ಬಾರ್ಡರೇ ಬೇಕು ಅನ್ನೋದಕ್ಕೆ ಗ್ರೀನ್ ಬಾರ್ಡರ್. ಇದು ಅಷ್ಟೇ ಫುಲ್ ಈ ತರ ಬುಟ್ಟ ಬುಟ್ಟ ಇದೆ. ಇದಕ್ಕೆ ನಾನು ಒಂದೇ ದಿನದಲ್ಲೇ ಜೇನುಗೂಡು ಕುಚ್ಚು ಹಾಕೊಟ್ಟಿದ್ರು ಅವರು ನನಗೆ. ಇದನ್ನ ಅವಾಗ ನಾನು ಇನ್ನೂ ಟೈಲರಿಂಗ್ ಕಲ್ತಿರ್ಲಿಲ್ಲ. ಅವಾಗ ನಾನು ಟೈಲರಿಂಗ್ ಕಲ್ತಿಲ್ದೇ ಇರೋದ್ರಿಂದ ಬೇರೆಯವ್ರಿಗೆ ಕುಚ್ಚಾಗ್ಲಿ, ನಾನು ಟೈಲರಿಂಗ್ ಆಗಲಿ ಏನೂ ಕಲ್ತಿರ್ಲಿಲ್ಲ. ಅವಾಗ ಬೇರೆಯವ್ರಿಗೆ ಕೊಟ್ಟು ಇದು ಜೇನುಗೂಡು ಕುಚ್ಚು ನೋಡಿ, ಅವಾಗೆಲ್ಲ ಹಾಕ್ತಿದ್ರು ಇದನ್ನ ಜೇನುಗೂಡು ಅಂತ. ತುಂಬಾ ಚೆನ್ನಾಗಿದೆ. ಅದು ಕಟ್ ಮಾಡಕ್ಕೆ ನನಗೆ ಇವಾಗ ಕ್ರೋಶ ಹಾಕಬೇಕು ಅನ್ಸುತ್ತೆ, ಬಟ್ ಇದು ಇರಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಾನು ಹಾಗೆ ಬಿಟ್ಟಿದ್ದೀನಿ. ಅವಾಗೆಲ್ಲ ಹ್ಯಾಂಡ್ ವರ್ಕ್ ಆಗಲಿ ಮಿಷಿನ್ ವರ್ಕ್ ಆಗಲಿ ಅವಾಗ ಇರಲೇ ಇಲ್ಲ, ಇವಾಗ ಬಂದಿರೋ ಅಂಥದ್ದೆಲ್ಲ. ಮೊದಲು ನಾನು ನೋಡಿದಂಗೆ ಈಗ 15-16 ವರ್ಷದ ಹಿಂದೆ ಅದು ಇರಲೇ ಇಲ್ಲ. ಇದಕ್ಕೆ ಹಾಗೆ ಸಿಂಪಲ್ ಆಗಿ ಒಂದು, ಅವಾಗ ನೋಡಿ ಎಷ್ಟು ಚಿಕ್ಕ ಸ್ಲೀವ್, ಅವಾಗ ತುಂಬ, ಅವಾಗ ಒಂದು 4-5 ಇಂಚ್ ಇಟ್ಕೊತಿದ್ದೆ ಅಷ್ಟೇನೆ. ಅದಕ್ಕೆ ಮಾಮೂಲಿ ಸಿಂಪಲ್ ಆಗಿ ಒಂದು ರೌಂಡ್ ನೆಕ್ ಅಷ್ಟೇ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ ಈ ಸೀರೆ. ಇದು ಅಷ್ಟೇ ನಾನು ಹುಟ್ಟಿದ್ರೆ 1-2-3 ಸಲ ಹುಟ್ಟಿರ್ಬೋದು ಅಷ್ಟೇನೆ. ಇದು ಒಂಥರ ತ್ರಿಬಲ್ ಕಲರ್ ಸ್ಯಾರಿ. ಇದು ನೋಡಿ, ಇದು ಪಿಂಕು ಮತ್ತೆ ಆರೆಂಜು, ಪಿಂಕ್ ಮತ್ತೆ ಎಲ್ಲೋ ಎಲ್ಲ ಮಿಕ್ಸ್ ಅಲ್ಲಿ ಇರುವಂತಹ ಸ್ಯಾರಿ. ಇದು ಇತ್ತೀಚ್ಕೊಂಡು 1 ಇಯರ್ ಆಗಿದೆ, 2 ಇಯರ್ ಅಲ್ಲಿ ತಗೊಂಡಿದ್ದು ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಂತ, ಫುಲ್ ಪಿಂಕ್ ಬಾರ್ಡರ್ ಬಂದಿದೆ. ಇದು ಮಾತ್ರ ಫುಲ್ ಈ ತರ ಬಂದಿದೆ ಸೀರೆ ಪೂರ್ತಿ. ಈ ತರ ಆರೆಂಜು, ಪಿಂಕು, ಎಲ್ಲೋ ಮತ್ತೆ ಈ ತರ ಮಧ್ಯೆ ಒಂದೊಂದು ಬೂಟ ಬಂದಿದೆ. ಇದಕ್ಕೆ ನಾನೇ ಕುಚ್ಚು ಹಾಕಿದ್ದೀನಿ ನೋಡಿ. ನಾನೇ ಕುಚ್ಚು ಹಾಕೋದ್ರಿಂದ ತುಂಬ ಗ್ರ್ಯಾಂಡಾಗಿ ಹಾಕೋತೀನಿ. ಆವಾಗಲೂ ನನಗೆ ಕುಚ್ಚು ಹಾಕೋದು ಈ ಥರ ಸೀರೆಗಳಿಗೆ, ನನ್ನ ಸೀರೆಗಳಿಗೆ ಅಂದರೆ ನನಗೆ ಇಷ್ಟ. ಅಂದರೆ ಕೆಲವೊಂದಕ್ಕೆ ಹಾಕೇ ಇಲ್ಲ ಬಿಡಿ. ನೋಡಿ, ಫುಲ್ ಡಾರ್ಕ್ ಪಿಂಕಲ್ಲಿ ನಿಮಗೆ ಪಲ್ಲು ಬಂದಿದೆ. ಅದಕ್ಕೆ ನಾನು ಈ ಥರ ಕುಚ್ಚುಗಳನ್ನ ನಾನೇ ಹಾಕೊಂಡಿದ್ದೀನಿ ಕ್ರೋಶದಲ್ಲಿ. ಅದಕ್ಕೆ ಇವಾಗ ಬ್ಲೌಸು ಇದು ಅಷ್ಟೇ ಮಿಷನ್ ವರ್ಕ್ ಮಾಡಿಸಿದ್ದೀನಿ. ನಾನೇ ಮಿಷನ್ ವರ್ಕ್ ಮಾಡಿಸ್ಬಿಡೋದು, ಬಟ್ ನಾನೇ ಸ್ಟಿಚ್ ಮತ್ತು ನಾನೇ ಮಾಡ್ಕೋತೀನಿ ನೋಡಿ. ಈ ಥರ ಬಂದಿದೆ. ಇದಕ್ಕೊಂದು ಟ್ಯಾಗ್ ಹಾಕಿ ಈ ಥರ ಜುಮ್ಕ ಹಾಕೊಂಡಿದ್ದೀನಿ. ಇದಕ್ಕೆ ಈ ಥರ ಮಿಷನ್ ವರ್ಕ್ ಮಾಡಿ ಇದಕ್ಕೊಂದು ಈ ಥರ ಜುಮ್ಕ ಈ ಥರದನ್ನ ಹಾಕೊಂಡಿದ್ದೀನಿ. ನಾನೇ ಹಾಕೊಂಡಿದ್ದು ಇದು. ಇದೊಂಥರ ಸೀರೆ ಎಲ್ಲ ಫುಲ್ ಪ್ಲೈನ್ ಆಗಿ ಮಧ್ಯೆ ಒಂದೊಂದು ಬೂಟ ಬಂದಿತ್ತಲ್ಲ, ಅದಕ್ಕೆ ಇದಕ್ಕೆ ಮ್ಯಾಂಗೋ ಡಿಸೈನ್ ಮಾಡಿಸಿದ್ದೀನಿ ನೋಡಿ. ಈ ಥರ ಮ್ಯಾಂಗೋ ಡಿಸೈನ್ ಮಾಡಿಸಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಆದರೆ ನಾನು ಇಲ್ಲಿ ಉಡದೇ ಇರೋ ಸೀರೆಗಳೇ ಜಾಸ್ತಿ ಇದೆ. 1-2 ಸಲ ಅಥವಾ 3 ಸಲ ಉಟ್ಟಿದ್ರೆ ಅದೇ ಹೈಯೆಸ್ಟು. ಇದು ನವಿ ಬ್ಲೂ ಅಂತಾರಲ್ಲ, ಅಲ್ಲ ನವಿ ಬ್ಲೂ ಅಲ್ಲ, ಇದೊಂಥರ ಏನಂದರೆ ಬಾಟಲ್ ಗ್ರೀನ್ ಇರುತ್ತಲ್ಲ, ಬಾಟಲ್ ಗ್ರೀನ್ ಕಲರು ಸ್ಯಾರಿ. ಮತ್ತು ಇದಕ್ಕೆ ಟೆಂಪಲ್ ಬಾರ್ಡರ್ ಬಂದಿರೋಂಥದ್ದು, ಪಿಂಕ್ ಟೆಂಪಲ್ ಬಾರ್ಡರಲ್ಲಿ ಸ್ಯಾರಿ ಇದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಬಾಟಲ್ ಗ್ರೀನ್ ಸ್ಯಾರಿ. ಇದಕ್ಕೆ ಪಿಂಕ್ದು ಪಲ್ಲು ಬಂದಿದೆ ನೋಡಿ. ಎಷ್ಟು ಗ್ರ್ಯಾಂಡ್ ಆಗಿದೆ ಅಂದರೆ ಮ್ಯಾಂಗೋ ಡಿಸೈನು ಮತ್ತು ಟೆಂಪಲ್ ಡಿಸೈನು ತುಂಬಾ ಗ್ರ್ಯಾಂಡ್ ಆಗಿದೆ. ಇದು ಅಷ್ಟೇ ನಾನು ವೇರೇ ಮಾಡಿಲ್ಲ ಅಂದ್ಕೊಳ್ಳಿ. 1 ಸಲನೋ 2 ಸಲನೋ ವೇರ್ ಮಾಡಿಲ್ಲ, 1 ಸಲ ಮಾಡಿರ್ಬೋದು ಅಷ್ಟೇ. ನಾನು ತೊಗೊಂಡಾಗಿಲ್ಲಿಂದ ಮಾಡೇ ಇಲ್ಲ. ಇದು ಒಂದು 7-8 ವರ್ಷದ ಹಿಂದೆ ತೊಗೊಂಡಿರೋ ಅಂತಹ ಸ್ಯಾರಿ. ಹಾಗೆ ಇದಕ್ಕೆ ಈ ಥರ ಕುಚ್ಚುಗಳನ್ನ ಹಾಕಿದ್ದೀನಿ ನೋಡಿ. ಲೀಫು 2 ಬೀಡ್ಸ್ ಹಾಕಿ ಲೀಫ್ ಹಾಕಿದ್ದೀನಿ. ಆಮೇಲೆ ಬೇಬಿ ಕುಚ್ಚನ್ನ ಹಾಕೊಂಡು ಬಂದಿದ್ದೀನಿ. ಇದು ಕೂಡ ನಾನೇ ಹಾಕೊಂಡಿರೋ ಅಂಥದ್ದು. ಮತ್ತು ಇದು ಬಾಟಲ್ ಗ್ರೀನ್ ಇದೆ, ಬಟ್ ಇದು ಕ್ಯಾಮ್ರಾದಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇದೆ. ನಾನು ಆಮೇಲೆ ನೋಡಿದೆ ಬ್ಲೂ ಕಲರ್ ಕಾಣಿಸ್ತಾ ಇದ್ದಿಲ್ಲ ಅಂತ, ಬಟ್ ಇದು ಬಾಟಲ್ ಗ್ರೀನ್ ಇದೆ. ಮತ್ತು ಮೆಜಂತಾ ಪಿಂಕ್ ಇದೆ. ಇದು ಬಾರ್ಡರ್ ಮೆಜಂತಾ ಪಿಂಕ್ ಇದೆ ನೋಡಿ, ಟೆಂಪಲ್ ಬಾರ್ಡರ್. ಹಾಗೆ ಇದ್ರ ಬ್ಲೌಸ್ ಬಂದು, ಇದ್ರ ಬ್ಲೌಸು ಸ್ಟಿಚಿಂಗ್ ಕೊಟ್ಟಿದೆ, ಬಟ್ ಅವರು ಸ್ವಲ್ಪ ದಿನದಲ್ಲೇ ಅಂಗಡಿ ಖಾಲಿ ಮಾಡ್ಕೊಂಡು ಹೋಗಿದ್ರು. ಅದು ಇದ್ರ ಬ್ಲೌಸೇ ಸಿಗಲಿಲ್ಲ ನನಗೆ. ಅದಕ್ಕೆ ನಾನು ಇದು ರೆಡಿಮೇಡ್ ಬ್ಲೌಸ್ನ ತೊಗೊಂಡಿದ್ದೆ. ಅದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದು ರೆಡಿಮೇಡ್ ಬ್ಲೌಸು. ಅಲ್ಲೇ ವರ್ಕ್ ಆಗಿ ಅದೇ ರೆಡಿನೇ ಇತ್ತು ಎಲ್ಲ. ಇದು ವರ್ಕ್ ಎಲ್ಲ ರೆಡಿನೇ ಇತ್ತು. ಆ ಥರ ಇದಕ್ಕೆ ಒಂದು ಕಾಂಬಿನೇಷನ್ ಮಾಡಿ ನಾನು ಬ್ಲೌಸ್ನ ತೊಗೊಂಡೆ. ಇದೆಲ್ಲ ನಾನು ಹಾಕ್ಕೊಂಡಿರೋ ಅಂಥದ್ದು. ಇದು ಬನಾರಸ್ ಸ್ಯಾರಿ. ಇದು ಮಿನಿ ಬನಾರಸ್
ಇದು ಮೆಜಂತಾ ಪಿಂಕ್ ಮತ್ತೆ ಗ್ರೀನ್ ಬಾರ್ಡರ್ ಅಲ್ಲಿ ಇದೆ. ಮತ್ತೆ ಪಲ್ಲು ಕೂಡ ನೋಡಿ ಗ್ರೀನ್ ಅಲ್ಲಿ ಇದೆ. ಇದಕ್ಕೆ ಈ ತರ ಕುಚ್ಚನ್ನ ಹಾಕಿದ್ದೀನಿ ನಾನು. ಎಷ್ಟು ಗ್ರ್ಯಾಂಡ್ ಆಗಿದೆ ಗೊತ್ತಾ ಇದು ಕುಚ್ಚಂತೂ ತುಂಬಾ ಗ್ರ್ಯಾಂಡ್ ಆಗಿದೆ. ಇದು ತುಂಬಾ ವರ್ಷ, ಒಂದು 6ರಿಂದ 7 ವರ್ಷ ಆಗಿರ್ಬೋದು ಈ ಸೀರೆ ತಗೊಂಡು. ಈ ಸೀರೆ ನನಗೆ ತುಂಬಾ ಇಷ್ಟವಾದಂತಹ ಸೀರೆ ಇದು. ಇದಕ್ಕೆ ನಾನು ಬ್ಲೌಸು ಇದಕ್ಕೂ ಅಷ್ಟೇ ವರ್ಕ್ ಮಾಡಿಸಿದ್ದೀನಿ ನೋಡಿ. ಈ ಥರ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿಸಿದ್ದೀನಿ. ಈ ಥರ ಇದೆ. ಮತ್ತು ಇದು ಸ್ಲೀವ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಲೀವ್ ಈ ಥರ ನೋಡಿ, ಫುಲ್ ಈ ಥರ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಬಟ್ ಈ ಥರ ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಅಂತ ಅಂದರೆ, ನಾವು ಸೀರೆ ಉಟ್ಟಾಗ ಇದಕ್ಕೆಲ್ಲ ಏನಾದರೂ ಸೀರೆ ಸಿಕ್ಕ ಹಾಕ್ಕೊಂಡ್ರೆ ಡ್ಯಾಮೇಜ್ ಆಗುತ್ತೆ ಅಂತ ಇಷ್ಟಕ್ಕೆ ಮಾಡಿಸಿದ್ರೆ ಬೆಟರು. ಇದು ಸ್ವಲ್ಪ ಸೀರೆಗೆ ಇದು ಏನಿದು ಇದಿದೆಯಲ್ಲ, ಸ್ಟೋನ್ ಇದೆಯಲ್ಲ, ಇದು ಸಿಕ್ಕ ಹಾಕ್ಕೊಂಡು ಸೀರೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅಂತ ಭಯ ಅಷ್ಟೇ. ಬಟ್ ಇದಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕು. ಇದು ನನಗೆ ಇಷ್ಟವಾದಂತಹ ಸೀರೆ, ಇಷ್ಟವಾಗಿರುವಂತಹ ಬ್ಲೌಸ್ ಇದು. ಇದು ಪಿಂಕ್ ಕಲರ್ ಸ್ಯಾರಿ. ಮತ್ತು ಇದಕ್ಕೆ ಏನಿದು ಮಸ್ಟರ್ಡ್ ಎಲ್ಲೋ ಕಲರ್ ಬಾರ್ಡರ್ ಬಂದಿದೆ. ಇದು ನಮ್ಮ 2ನೇ ಅಣ್ಣನ ಮದುವೆಯಲ್ಲಿ ತೊಗೊಂಡಿದ್ದು. ಇದನ್ನು ಉಟ್ಟೇ ಇಲ್ಲ ಬಿಡಿ. ಇದ್ರ ಬ್ಲೌಸು ಇಲ್ಲ ನನ್ನ ಹತ್ರ ಇವಾಗ. ಏನಕ್ಕೆ ಅಂದರೆ ಇದು ಬ್ಲೌಸ್ ಆವಾಗ ತುಂಬ ಸಣ್ಣ ಇದೆ ಅಲ್ವಾ, ಬ್ಲೌಸ್ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಇದು ಹಾಗೇ ಎತ್ತಿಟ್ಟಿರೋದು, ನಮ್ಮ ಅಣ್ಣನ ಮದುವೆಯಲ್ಲಿ ಹುಟ್ಟಿರೋದು, ಇನ್ನೂ ಹುಟ್ಟಿಲ್ಲ ಇದು. ಇದೊಂಥರ ರೆಡ್ ಕಲರ್, ಇಟ್ಕೆ ಕಲರ್ ಅಂತಾರಲ್ಲ ಆ ಥರ ಸ್ಯಾರಿ. ಇದನ್ನು ನಾನು ಆನ್ಲೈನಲ್ಲಿ ಹಾಕಿದ್ದೀನಿ. ಆನ್ಲೈನಲ್ಲಿ ತರಿಸಿದ್ದೆ ಇದು. ನಾನು ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀನಿ ಒಂದ್ಸಲ ವಿಡಿಯೋದಲ್ಲಿ ಇದನ್ನು. ಬಟ್ ತುಂಬ ಗ್ರ್ಯಾಂಡ್ ಆಗಿದೆ. ಬಟ್ ನನಗಂತೂ ಉಟ್ಕೊಳಕ್ಕಾಯ್ತಲ್ಲ, ಅಷ್ಟೊಂದು ಹೆವಿ ಇದೆ. ಅಂದರೆ ವೆಯ್ಟ್ಲೆಸ್ ಇದೆ ಸ್ಯಾರಿ, ಆದರೆ ತುಂಬ ಹೆವಿ ಡಿಸೈನ್ ಅನ್ನಿಸ್ತು ನನಗೆ. ಇದು ನಾನು ಜಾಸ್ತಿ ಉಟ್ಟೆಲ್ಲ, ಒಂದ್ಸಲ ಉಟ್ಕೊಂಡೆ, ಆಮೇಲೆ ಯಾಕೋ ನನಗೆ ಹೆವಿ ಅನ್ನಿಸ್ತು ನೋಡಿ. ಈ ಥರ ಕುಚ್ಚನ್ನ ಇದಕ್ಕೂ ಕೂಡ ಈ ಥರ ಕುಚ್ಚು ಹಾಕಿದ್ದೀನಿ. ಮತ್ತು ಇದಕ್ಕೆ ನಾನು ಸಿಂಪಲ್ ಆಗಿ ಬ್ಲೌಸು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನೇ. ಈ ಥರ ಸ್ಟೋನ್ ಹಾಕಿ ನೋಡಿ, ಈ ಥರ ಸ್ಟೋನ್ ಹಾಕಿ ಡಬಲ್ ಸ್ಟೋನ್ನ ಹಾಕಿ ಚಿಕ್ಕದಾಗಿ ಸ್ಲೀವ್ ಇಟ್ಟು ಈ ಥರ ನಾನು ಸ್ಟಿಚ್ ಮಾಡಿಕೊಂಡೆ. ಬಟ್ ನನಗಿದು ಯಾಕೋ ನನಗೆ ತುಂಬ ಹೆವಿ ಡಿಸೈನು, ಹೆವಿ ಅನ್ನಿಸ್ತು ಸೀರೆ. ಅದಕ್ಕೆ ಇದನ್ನು ಅಷ್ಟೇ ಜಾಸ್ತಿ ವೇರ್ ಮಾಡಿಲ್ಲ. ಬಟ್ ನನ್ನ ಹತ್ರ ಹಾಗೆ ಇಟ್ಟಿದ್ದೀನಿ ಇದನ್ನು. ಇದು ಪಿಂಕ್ ಆ್ಯಂಡ್ ಮರೂನ್ ಕಲರ್ ಬಾರ್ಡರ್ ಇದೆ ನೋಡಿ. ಇದು ಹೊಸ ಸ್ಯಾರಿ, ಇವಾಗ ತೊಗೊಂಡಿರೋಂತಹ ಸ್ಯಾರಿ ಇದು. ಇದಕ್ಕಿನ್ನು ಬ್ಲೌಸು ಸ್ಟಿಚ್ ಮಾಡಿಸಿಲ್ಲ, ಏನು ಮಾಡಿಸಿಲ್ಲ. ನನಗೆ ಏನು ಫಾಲು ಬ್ಲೌಸು ಏನು ಯಾವುದೂ ಆಗಿಲ್ಲ. ಇದು ಇವಾಗ ತೆಗೆದು ಇಟ್ಟಿದ್ದೀನಿ. ಏನಕ್ಕೆ ಅಂತ ಅಂದರೆ ಸ್ವಲ್ಪ ಮಿಷನ್ ವರ್ಕ್. ಇದಕ್ಕಿನ್ನೂ ಬ್ಲೌಸ್ ಏನು ಸ್ಟಿಚ್ ಮಾಡಿಸಿಲ್ಲ. ಇದು ಬ್ಲೌಸ್ ಬಂದಿದೆ, ಮರೂನ್ ಕಲರು ಬ್ಲೌಸ್ ಬಂದಿದೆ. ಮತ್ತು ಈ ಥರ ಬಂದಿದೆ. ಇದು ಕ್ರೇಪ್ ಸಿಲ್ಕ್ ಇದು. ನೋಡೋಣ, ಇದಕ್ಕೆ ಹ್ಯಾಂಡ್ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಡಿಸಿದ್ಮೇಲೆ ಹ್ಯಾಂಡ್ ವರ್ಕ್ ಮಾಡಿಸಿ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆದಮೇಲೆ ಮತ್ತೆ ತೋರಿಸ್ತೀನಿ. ಹಾಗೆ ಇದು ಕೂಡ ನಾನು ಉಟ್ಟಿರೋಂಥ ಸೀರೆ ಕೂಡ ಕ್ರೇಪ್ ಸಿಲ್ಕ್. ಇದು ಬಾಟಲ್ ಗ್ರೀನು ಮತ್ತು ಪಿಂಕು, ಈ ಥರ ಪಿಂಕ್ ಕಲರ್ ಬಾರ್ಡರ್ ಬಂದಿದೆ ನೋಡಿ. ಈ ಥರ ನಾನು ಕುಚ್ಚನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಕೂಡ ಮಿಷನ್ ವರ್ಕು. ನನಗೆ ಹ್ಯಾಂಡ್ ವರ್ಕ್ಗಿಂತ ಮಿಷನ್ ವರ್ಕ್ ಇಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಅದು ಹ್ಯಾಂಡ್ ವರ್ಕ್ ಆದರೆ ಅದು ಮಣಿಗಳೆಲ್ಲ, ಇದು ಬೀಡ್ಸ್ಗಳೆಲ್ಲ ಹೋಗುತ್ತೆ. ಇದಾದರೆ ಬೀಡ್ಸ್ ಏನು ಹೋಗಲ್ಲ. ಇದು ಸ್ಟಿಚ್ ಮಾಡಿರೋದ್ರಿಂದ ಬೀಡ್ಸು ಹಾಗೆ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಆದರೆ ಹ್ಯಾಂಡ್ ವರ್ಕು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಸ್ವಲ್ಪ ಲುಕ್ ಕಡಿಮೆ ಇದ್ರೂ ಚೆನ್ನಾಗಿರುತ್ತೆ ಅಂತ ಈ ಥರ ಮಿಷನ್ ವರ್ಕ್ನ ಮಾಡಿಸಿದ್ದೀನಿ. ಹಾಗೆ ನನ್ನ ಸೀರೆ ಸೆಲೆಕ್ಷನ್ ಹೇಗಿದೆ ಅಂತ ಹೇಳಿ. ನಾನು ಮಾಡಿರೋಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.